ಎಲ್ಲರಿಗೂ ಮತ್ತೊಮ್ಮೆ ಹೊಂಗಿರಣ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಇಂದಿನ ಈ ವಿಡಿಯೋದಲ್ಲಿ ಪಾರ್ಟ್ 2ನ ಉಳಿದ ಒಂದು ಬಹು ಆಯ್ಕೆಯ ಮಾದರಿ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅನ್ನುವಂಥದ್ದು. ಇವೆಲ್ಲವೂ ನಾವು ನಾಳೆ ನಡೆಯುವಂಥ ಪರೀಕ್ಷೆಯಲ್ಲಿ ಬಹು ನಿರೀಕ್ಷಿತ ಒಂದು ಪ್ರಶ್ನೆಗಳು ಆಗಿದ್ದಾವೆ ಅನ್ನುವಂಥದ್ದು. ಇವೆಲ್ಲವನ್ನ ವಿವರಣೆ ಸಹಿತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅನ್ನುವಂಥದ್ದು. ಹೆಚ್ಚು ಸಮಯ ವೇಸ್ಟ್ ಮಾಡದೆ ಮೊದಲೇ ಪ್ರಶ್ನೆ ಕಡೆ ಹೋಗೋಣ. ಗೌತಮಿ ಪುತ್ರ ಶಾತಕರ್ಣಿ ಯಾವ ರಾಜವಂಶದ ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದನು? ಆಪ್ಷನ್ಸ್ ಎ ಮೌರ್ಯರ ಒಂದು ರಾಜವಂಶ, ಶಾತವಾಹನರ ರಾಜವಂಶ, ಗುಪ್ತ ರಾಜವಂಶ, ಕದಂಬ ರಾಜವಂಶ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಶಾತವಾಹನರ ಒಂದು ಪ್ರಮುಖ ಅರಸ ಯಾರಾಗಿದ್ರಪ್ಪ ಅಂದರೆ ಗೌತಮಿ ಪುತ್ರ ಶಾತಕರ್ಣಿ. ಈತನಿಗೊಂದು ಬಿರುದಿತ್ತು ಏನಪ್ಪ ಅಂತಂದರೆ ತ್ರೈ ಸಮುದ್ರ ತೋಯೋ ಪೀತವಾಹನ ಅನ್ನುವಂಥದ್ದು. ತ್ರೈ ಸಮುದ್ರ ತೋಯೋ ಪೀತವಾಹನ ಅನ್ನುವಂಥದ್ದು ಅಂದರೆ 3 ಸಮುದ್ರಗಳ ನೀರನ್ನು ಕುಡಿದಿರುವಂಥ ಕುದುರೆಯ ಒಂದು ಮಾಲೀಕನ ಈತ ಆಗಿದ್ದ. ಅಂತಹ ವಾಹನವನ್ನು ಈತ ಹೊಂದಿದ್ನನ್ನುವಂಥದ್ದು. ಯಾರು? ಗೌತಮಿ ಪುತ್ರ ಶಾತಕರ್ಣಿ. ಇಲ್ಲಿ ವಿವರಣೆ ನೋಡೋಣ. ಮೌರ್ಯರ ಒಂದು ರಾಜವಂಶ ಭಾರತದ ಮೊದಲ ಬೃಹತ್ ಸಾಮ್ರಾಜ್ಯ ಅನ್ನುವಂಥದ್ದು. ಇದರ ಒಂದು ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ ಆಗಿದ್ದನು. ಗುಪ್ತರ ರಾಜವಂಶ ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಅಂತೇಳಿ ನಾವು ಕರಿತೀವಿ. ಗುಪ್ತರ ರಾಜವಂಶದ ಪ್ರಸಿದ್ಧ ಅರಸರು ಯಾರಪ್ಪ ಅಂದರೆ ಸಮುದ್ರಗುಪ್ತ ಮತ್ತು 2ನೇ ಚಂದ್ರಗುಪ್ತ ಆಗಿದ್ದಾರೆ. ಕದಂಬ ರಾಜವಂಶಕ್ಕೆ ಬಂದಿದ್ದರೆ ನಾವು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಕನ್ನಡ ಒಂದು ರಾಜವಂಶ ಅಂತೇಳಿ ಕರಿತೀವಿ. ಅಂದರೆ ಕನ್ನಡದಲ್ಲಿ ಕನ್ನಡಿಗರಿಂದಲೇ ಸ್ಥಾಪನೆಯಾದಂಥ ರಾಜಮನೆತನ ಯಾವುದಂದರೆ ಅದು ಕದಂಬರು. ಇವರ ಒಂದು ರಾಜ್ಯದ ಸ್ಥಾಪಕ ಯಾರಪ್ಪ ಅಂದರೆ ಮಯೂರವರ್ಮ. ರಾಜಧಾನಿ ಬನವಾಸಿಯಾಗಿತ್ತು. ಇದು ಇಂದಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು. ಯಾವುದು? ಬನವಾಸಿ ಅನ್ನುವಂಥ ಒಂದು ಊರು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಜೈನ ಧರ್ಮದ 24ನೆಯ ಹಾಗೂ ಕೊನೆಯ ತೀರ್ಥಂಕರರು ಯಾರು? ಋಷಭನಾಥ, ಪಾರ್ಶ್ವನಾಥ, ವರ್ಧಮಾನ ಮಹಾವೀರ, ಅರಿಷ್ಟನೇಮಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ವರ್ಧಮಾನ ಮಹಾವೀರನು ಜೈನ ಧರ್ಮದ 24ನೆಯ ತೀರ್ಥಂಕರ ಆಗಿದ್ದರು ಅನ್ನುವಂಥದ್ದು. ವಿವರಣೆ ನೋಡಿ. ಋಷಭನಾಥ ಜೈನ ಧರ್ಮದ ಮೊದಲನೆಯ ತೀರ್ಥಂಕರ. ಈತನು ಸ್ಥಾಪಕ ಅಂತೇಳಿ ಕೂಡ ಇಲ್ಲಿ ಕರಿತೀವಿ ನೋಡಿ. ಪಾರ್ಶ್ವನಾಥ 23ನೇ ತೀರ್ಥಂಕರ ಆಗಿದ್ದರು. ಕೊನೆಯ ಹಾಗೂ 24ನೇ ತೀರ್ಥಂಕರ ಯಾರಪ್ಪ ಅಂದರೆ ಅವರು ವರ್ಧಮಾನ ಮಹಾವೀರ ಆಗಿದ್ನು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 23ನೇ ಪ್ರಶ್ನೆ. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಪೋರ್ಚುಗೀಸ್ ನಾವಿಕ ವಾಸ್ಕೋಡಿ ಗಾಮ ಕ್ಯಾಲಿಕಟ್ಗೆ ತಲುಪಿದ್ದು ಯಾವಾಗ? 1498, 1505, 1600, 1757 ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ 1498ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಪೋರ್ಚುಗೀಸ್ ನಾವಿಕನಾದಂಥ ವಾಸ್ಕೋಡಿ ಗಾಮ ಬರ್ತಾನೆ ಅನ್ನುವಂಥದ್ದು. ಕೇರಳದ ಕ್ಯಾಲಿಕಟ್ ಅಥವಾ ಕಲ್ಲಿಕೋಟೆಗೆ ಏನು ಮಾಡ್ತಾನಿತ ಮೊಟ್ಟ ಮೊದಲ ಬಾರಿಗೆ ಭೇಟಿಯನ್ನು ಸಮುದ್ರದ ಮಾರ್ಗದ ಮೂಲಕ ಬರ್ತಾನೆ. ಆವಾಗ ಅಲ್ಲಿದ್ದಂಥ ಅರಸ ಯಾರಾಗಿದ್ರಪ್ಪ ಅಂತಂದರೆ ಜಾಮೋರಿನ್ ಎನ್ನುವಂಥ ಒಬ್ಬ ಅರಸ ಇಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ ನೋಡಿ. 1498ರಲ್ಲಿ ವಾಸ್ಕೋಡಿ ಗಾಮ ಕೇರಳದ ಕ್ಯಾಲಿಕಟ್ ಅಥವಾ ಕಪ್ಪಡ್ ತೀರಕ್ಕೆ ತಲುಪಿದನು. 1600ರಲ್ಲಿ ಏನಾಯ್ತಪ್ಪ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿರುವಂಥ ಒಂದು ವರ್ಷ. 1757ರಲ್ಲಿ ಪ್ಲಾಸಿ ಕದನ ನಡೆದಿರುವಂಥದ್ದು. ಈ 3 ಇಸ್ವಿಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ 24ನೆಯ ಪ್ರಶ್ನೆ. ದಿ ಸೊಸೈಟಿ ಆಫ್ ಸರ್ವಂಟೈಸ್ ಆಫ್ ಇಂಡಿಯಾವನ್ನು ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು? ಬಾಲ್ ಗಂಗಾಧರ್ ತಿಲಕ್, ಗೋಪಾಲಕೃಷ್ಣ ಗೋಖಲೆ, ಲಾಲಾ ಲಜಪತ್ ರಾಯ್, ದಾದಾಬಾಯಿ ನವರೋಜಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಗೋಪಾಲಕೃಷ್ಣ ಗೋಖಲೆ ಅವರು ಏನು ಮಾಡ್ತಾರೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಮೊದಲ ಬಾರಿಗೆ ಅವರು ಸ್ಥಾಪನೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ವಿವರಣೆ ನೋಡೋಣ. ತಿಲಕರವರು ಏನು ಕೆಲಸ ಮಾಡ್ತಾರಪ್ಪ ಅಂದರೆ ಭಾರತದ ಒಂದು ಇತಿಹಾಸದಲ್ಲಿ ಸ್ವರಾಜ್ಯವೇ ನನ್ನ ಅಜನ್ಮ ಸಿದ್ಧ ಹಕ್ಕು, ನಾನು ಪಡೆದೇ ತೀರುತ್ತೇನೆ ಅನ್ನುವಂಥ ಒಂದು ಘೋಷಣೆಯನ್ನು ಇವರು ತಿಲಕ್ ಅವರು ಕೊಡ್ತಾರೆ ನೋಡ್ರಿ. ಏನಂತೇಳಿ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಅನ್ನುವಂಥದ್ದು. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತೇಳಿ ಬಾಲ್ ಗಂಗಾಧರ್ ತಿಲಕ್ ಅವರು ಹೇಳಿದರು ಅನ್ನುವಂಥದ್ದು. ಅದರ ಜೊತೆಗೆ ಗೋಪಾಲಕೃಷ್ಣ ಗೋಖಲೆ ಅವರು ಏನಾಗಿದ್ರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಆಗಿದ್ದರು. ದಾದಾಬಾಯಿ ಅವರು ಭಾರತದ ವೃದ್ಧ ಪಿತಾಮಹ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಇವರನ್ನು
ಕರಿತೀವಿ ನೋಡಿ. ಇದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಆಗಿದೆ ನೋಡಿ. ಇವರು ಆರ್ಥಿಕ ಸಿದ್ಧಾಂತ ಅಂದರೆ ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಮಂಡಿಸಿದವರು ಯಾರಪ್ಪ ಅಂತಂದರೆ ದಾದಾಬಾಯಿ ನವರೋಜಿ ಅವರು. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಯಾವುದಪ್ಪ ಅಂದರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರಪ್ಪ ಅಂದರೆ ದಾದಾಬಾಯಿ ನವರೋಜಿ ಅವರು ಆಗಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಕುರಿತು ವಿವರಿಸಲಾಗಿದೆ? ಭಾಗ 2, ಭಾಗ 3, ಭಾಗ 4, ಭಾಗ 5 ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಭಾಗ 3 ಅನ್ನುವಂಥದ್ದು. ನಾವು ಯಾವ ರೀತಿಯಾಗಿ ನೆನ್ಪಿಟ್ಕೊಳ್ಬೇಕಪ್ಪ ಅಂತಂದರೆ ಮೂಲಭೂತ ಹಕ್ಕು ಅನ್ನುವಂಥದ್ದು ಎಷ್ಟು ಅಕ್ಷರದಲ್ಲಿದೆ? ಹೌದಾ? ಮೂಲಭೂತ ಹಕ್ಕು 6 ಅಕ್ಷರ ಇದೆ. 6 ನಾವು ಆಫ್ ಮಾಡಿದಾಗ ಎಷ್ಟಾಗುತ್ತೆ? ಅರ್ಧ ಮಾಡಿದಾಗ 3 ಆಗುತ್ತೆ. ಆದ್ದರಿಂದ 3 ಅನ್ನುವಂಥ ಭಾಗದಲ್ಲಿ ನಾವು ಮೂಲಭೂತ ಹಕ್ಕನ್ನು ಕಾಣ್ತೀವಿ ಅನ್ನುವಂಥದ್ದು ಟ್ರಿಕ್ಸ್ ನೋಡಿರಿ, ನಿಮಗೆ ನೆನಪಿರಲಿಕ್ಕೆ ಬಳಕೆ ಮಾಡಿದಿರುವಂಥದ್ದು. ನೆಕ್ಸ್ಟ್ ವಿವರಣೆ ನೋಡೋಣ. ಸಂವಿಧಾನದ 2ನೇ ಭಾಗ ಯಾವುದಕ್ಕೆ ಸಂಬಂಧಪಟ್ಟಿದೆಪ್ಪ ಅಂದರೆ ಇದು ಪೌರತ್ವಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಭಾಗ ಆಗಿದೆ. ಇದು ವಿಧಿ 5ರಿಂದ 11ರವರೆಗೆ ನಾವು ನೋಡ್ತೀವಿ. ಭಾಗ 3 ಮೂಲಭೂತ ಹಕ್ಕುಗಳು. ಸಂವಿಧಾನದ 12ನೇ ವಿಧಿಯಿಂದ 35ರವರೆಗೆ ಒಟ್ಟು 6 ಮೂಲಭೂತ ಹಕ್ಕುಗಳನ್ನು ನಾವು ಇಲ್ಲಿ ನೋಡ್ತೀವಿ. ಮತ್ತು ಭಾಗ 4ರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು 36ರಿಂದ 51ನೇ ವಿಧಿಯವರೆಗೆ ನಾವಿಲ್ಲಿ ಕಾಣ್ತೀವಿ. ಭಾಗ 5 ಕೇಂದ್ರ ಸರ್ಕಾರ ಅಂದರೆ ವಿಧಿ 52ರಿಂದ ಹಿಡಿದುಕೊಂಡು 151ನೇ ವಿಧಿಯವರೆಗೆ ನಾವಿಲ್ಲಿ ಕಾಣ್ತೀವಿ ಅನ್ನೋಂಥ ಈ ಭಾಗಗಳು ಕೂಡ ನೀವಿಲ್ಲಿ ನೆನಪಿಡಬೇಕಾಗುತ್ತೆ ನೋಡಿ. ನೆಕ್ಸ್ಟ್ 26ನೇ ಪ್ರಶ್ನೆ, ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆ ಸ್ಪೀಕರ್, ಪ್ರಧಾನಮಂತ್ರಿಗಳು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಲೋಕಸಭೆಯ ಸ್ಪೀಕರ್ ಅವರು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಅನ್ನುವಂಥದ್ದು. ವಿವರಣೆ, ರಾಷ್ಟ್ರಪತಿಯವರು 108ನೇ ವಿಧಿಯಂತೆ ಜಂಟಿ ಅಧಿವೇಶನೆಯನ್ನು ಕರೀತಾರೆ. ಅಂದರೆ ಈ ಜಂಟಿ ಅಧಿವೇಶನ ಕರೆಯುವಂಥ ಅಧಿಕಾರ ಯಾರಿಗಿದೆಯಪ್ಪ ಅಂದರೆ ಅದು ರಾಷ್ಟ್ರಪತಿಯವರಿಗೆ. ಯಾವ ವಿಧಿಯ ಪ್ರಕಾರಪ್ಪ ಅಂದರೆ 108ನೇ ವಿಧಿಯ ಪ್ರಕಾರ. ಲೋಕಸಭೆದಾಗ ಸ್ಪೀಕರ್ ಅವರು ಏನು ಮಾಡ್ತಾರಪ್ಪ ಅಂದರೆ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ರಾಜ್ಯಸಭೆಯ ಪದನಿಮಿತ್ಯ ಅಧ್ಯಕ್ಷರು ಯಾರಾಗಿರ್ತಾರೆ? ಅವರು ಉಪರಾಷ್ಟ್ರಪತಿಯವರು ಆಗಿರ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ 27ನೇ ಪ್ರಶ್ನೆ ಏನಿದೆ ನೋಡಿ, ವಿತ್ತೀಯ ಆಯೋಗವನ್ನು ರಚಿಸುವ ಅಧಿಕಾರ ಯಾರಿಗೆ ಇದೆ? ಅಂದರೆ ಫೈನಾನ್ಸ್ ಕಮಿಷನನ್ನು ರಚಿಸುವಂಥ ಅಧಿಕಾರ ಯಾರಿಗಿದೆ? ಸಂಸತ್ತು, ಕೇಂದ್ರ ಹಣಕಾಸು ಸಚಿವರು, ರಾಷ್ಟ್ರಪತಿ, ರಿಸರ್ವ್ ಬ್ಯಾಂಕ್ ಗವರ್ನರ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ ಸಿ, ರಾಷ್ಟ್ರಪತಿಯವರಿಗೆ ವಿತ್ತೀಯ ಆಯೋಗ ಅಥವಾ ಫೈನಾನ್ಸ್ ಕಮಿಷನನ್ನು ನಿರ್ಮಾಣ ಮಾಡುವಂಥ ರಚಿಸುವಂಥ ಅಧಿಕಾರ ಅವರಿಗೆ ಇದೆ ಅನ್ನುವಂಥದ್ದು ನೋಡಿ. ಸಂವಿಧಾನದ 280ನೇ ವಿಧಿಯ ಪ್ರಕಾರ ಏನು ಮಾಡ್ತಾರಪ್ಪ ಅಂದರೆ ಇವರು ಫೈನಾನ್ಸ್ ಕಮಿಷನನ್ನು 5 ವರ್ಷಗಳ ಅವಧಿಗೆ ರಾಷ್ಟ್ರಪತಿಯವರು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ಹಂಚಿಕೆ ಮಾಡಲು ವಿತ್ತೀಯ ಆಯೋಗವನ್ನು ರಚನೆ ಮಾಡುತ್ತಾರೆ. ನೆಕ್ಸ್ಟ್ 28ನೇ ಪ್ರಶ್ನೆ, ವಿಶ್ವದಲ್ಲೇ ಅತಿ ಎತ್ತರವಾದ ಎವರೆಸ್ಟ್ ಶಿಖರ ಯಾವ ಹಿಮಾಲಯನ್ ಶ್ರೇಣಿಯಲ್ಲಿ ಇದೆ? ಹಿಮಾದ್ರಿ ಶ್ರೇಣಿ, ಹಿಮಾಚಲ ಶ್ರೇಣಿ, ಶಿವಾಲಿಕ್, ಟ್ರಾನ್ಸ್ ಹಿಮಾಲಯ. ಇದನ್ನು ನಾವು ಹಿಮಾಲಯಗಳಲ್ಲಿ 3 ಪ್ರಕಾರ ನೋಡ್ತೀವಿ. ಮಹಾ ಹಿಮಾಲಯ, ಕಿರು ಹಿಮಾಲಯ, ಹೊರ ಹಿಮಾಲಯ ಅಂತೇಳಿ. ಇಲ್ಲಿ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಮೌಂಟ್ ಎವರೆಸ್ಟ್ ಶಿಖರ ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಎ, ಹಿಮಾದ್ರಿಯಲ್ಲಿ ಏನು ಮಾಡುತ್ತೆ ಈ ಒಂದು ಎತ್ತರವಾದಂಥ ಶಿಖರ ಕಂಡುಬರುತ್ತೆ ಅನ್ನುವಂಥದ್ದು. ಹಿಮಾದ್ರಿ ಅತ್ಯಂತ ಎತ್ತರದ ಶ್ರೇಣಿ. ಇವುಗಳಲ್ಲಿ ಎವರೆಸ್ಟ್, K2, ಕಾಂಚನಜುಂಗ ಕಂಡುಬರ್ತವೆ. ಹಿಮಾಚಲದಲ್ಲಿ ಪ್ರಸಿದ್ಧವಾದಂಥ ಗಿರಿಧಾಮಗಳು ಕಂಡುಬರ್ತವೆ. ಪ್ರಸಿದ್ಧ ಗಿರಿಧಾಮಗಳಿಗೆ ಉದಾಹರಣೆ ಶಿಮ್ಲಾ, ಕುಲ್ಲು, ಮನಾಲಿ ಅನ್ನುವಂಥದ್ದು. ಶಿವಲಿಂಗಗಳು ಇವು ಪಾದಪೆಟ್ಟಗಳು ಅಂತೇಳಿ ಕೂಡ ಕರೀತಾರೆ. ಹಿಮಾಲಯದ ಅತ್ಯಂತ ಕಿರಿಯ ಮತ್ತು ದಕ್ಷಿಣದ ಶ್ರೇಣಿಗಳಾಗಿವೆ. ಇಲ್ಲಿ ಪ್ರಮುಖವಾದಂಥ ಡೂನ್ಗಳು ಕಂಡುಬರ್ತವೆ. ಪ್ರಮುಖವಾದಂಥ ಡೂನ್ ಯಾವುದಪ್ಪ ಅಂತಂದರೆ ಡೆಹ್ರಾಡೂನ್ಗಳು ಆಗಿದ್ದಾವೆ ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವ ರಾಜ್ಯ ಯಾವುದು? ಆಪ್ಷನ್ ಎ ಪಂಜಾಬ್, ಬಿ ಮಹಾರಾಷ್ಟ್ರ, ಸಿ ಕೇರಳ, ಆಪ್ಷನ್ ಡಿ ಅಸ್ಸಾಂ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಇಲ್ಲಿ ಬಿ ಅನ್ನುವಂಥ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣನ್ನು ಹೊಂದಿರುವಂಥ ಒಂದು ರಾಜ್ಯ ಯಾವುದಪ್ಪ ಅಂದರೆ ಅದು ಮಹಾರಾಷ್ಟ್ರ ಆಗಿದೆ ನೋಡಿ. ಅತಿ ಹೆಚ್ಚು ಕಪ್ಪು ಮಣ್ಣನ್ನು ಹೊಂದಿರುವಂಥದ್ದು. ವಿವರಣೆ, ಡೆಕ್ಕನ್ ಟ್ರ್ಯಾಪ್ ಅಂದರೆ
ದಕ್ಕನ್ ಪ್ರಸ್ಥಭೂಮಿ ಅಂತೇಳಿ ನಾವು ಕರಿತೀವಿ. ಹೌದಾ? ಯಾವುದಪ್ಪ ಅಂತಂದರೆ ದಕ್ಕನ್ ಪ್ರಸ್ಥಭೂಮಿ. ಹೌದಾ? ದಕ್ಕನ್ ಪ್ರಸ್ಥಭೂಮಿ ವಲಯದಲ್ಲಿ, ಡೆಕ್ಕನ್ ಟ್ರ್ಯಾಪ್ ವಲಯದಲ್ಲಿ ಇದರಲ್ಲಿ ಕಂಡುಬರುವ ಮಹಾರಾಷ್ಟ್ರದಲ್ಲಿ ಕಪ್ಪು ಮಣ್ಣು, ಅದನ್ನು ರೆಗೂರ್ ಮಣ್ಣು ಅಂತೇಳಿ ಕೂಡ ಕರಿತಾರೆ ನೋಡಿ. ಹೆಚ್ಚಾಗಿ ಇದು ಹತ್ತಿ ಬೆಳೆಗೆ ಹೆಚ್ಚು ಸೂಕ್ತವಾಗಿರುವಂಥದ್ದು. ಅಂದರೆ ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು, ಕಪ್ಪು ಮಣ್ಣು ಅನ್ನುವಂಥದ್ದು ಯಾವ ಬೆಳೆಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ, ಯಾವ ಬೆಳೆಗೆ ಅತ್ಯಂತ ಸೂಕ್ತ ಅಂತಂದರೆ ಅದು ಯಾವ ಬೆಳೆಯಲ್ಲಿ? ಹತ್ತಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಜೋಗ ಜಲಪಾತವು ಯಾವ ನದಿಯಿಂದ ಸೃಷ್ಟಿಯಾಗಿದೆ? ಕಾವೇರಿ, ಶರಾವತಿ, ನೇತ್ರಾವತಿ, ಮಲಪ್ರಭಾ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಶರಾವತಿ ನದಿಯಿಂದ ಜೋಗ ಜಲಪಾತ ಅನ್ನುವಂಥದ್ದು ಸೃಷ್ಟಿಯಾಗಿದೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ನೋಡಿ. ಯಾವ ಜಿಲ್ಲೆ? ಶಿವಮೊಗ್ಗ ಜಿಲ್ಲೆಯಲ್ಲಿ ಅನ್ನುವಂಥದ್ದು. ಇದರ ಒಂದು ವಿವರಣೆ ನೋಡೋಣ. ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿಯು ರಾಜ ರಾಣಿ ರೋರೋ ರಾಕೆಟ್ ಎಂಬ 4 ಕಾಯಲುಗಳಿಂದ 253 ಮೀಟರ್ ಎತ್ತರದಿಂದ ಧುಮುಕಿ ಜೋಗ ಜಲಪಾತವನ್ನು ಸೃಷ್ಟಿಸುತ್ತದೆ. ಯಾವ ನದಿಯಿಂದ? ಅದು ಶರಾವತಿಯ ನದಿಯಿಂದ. ಇದು ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಯಾಗಿದೆ ನೋಡಿ. ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಾನವನ ದೇಹದ ಅತ್ಯಂತ ಚಿಕ್ಕ ಮೂಳೆ ಸ್ಟೆಪಿಸ್ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತದೆ? ಮೂಗು, ಕಿವಿ, ಕೈಬೆರಳು, ಕಾಲುಗಳು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ನೀವೆಲ್ಲ ಗೆಸ್ ಮಾಡಿರ್ತೀರಿ, ಕಿವಿ ಅನ್ನುವಂಥದ್ದು. ಕಿವಿಯಲ್ಲಿ ಅತ್ಯಂತ ಚಿಕ್ಕ ಮೂಳೆ ಸ್ಟೆಪಿಸನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ದೊಡ್ಡ ಮೂಳೆ ಎಲ್ಲಿ ಕಂಡುಬರುತ್ತೆ? ಅದನ್ನು ನಾವು ಫಿಮರ್ ಅಂತ ಕರಿತೀವಿ. ಅದು ಏನಂತ? ಫಿಮರ್ ಅನ್ನುವಂಥದ್ದು ದೊಡ್ಡ ಮೂಳೆ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಅದು ತೊಡೆಯ ಭಾಗದಲ್ಲಿ ನಮಗೆ ಅದು ಕಂಡು ಸಿಗುತ್ತೆ ಅನ್ನುವಂಥ. ಅತ್ಯಂತ ದೊಡ್ಡ ಮೂಳೆ ಎಲ್ಲಿ ಕಂಡುಬರುತ್ತೆ? ಫಿಮರ್ ಅನ್ನುವಂಥದ್ದು ತೊಡೆಯ ಭಾಗದಲ್ಲಿ. ನೋಡಿ, ಸ್ಟೆಪಿಸ್ ಮಧ್ಯ ಕಿವಿಯಲ್ಲಿರುವ ಅತ್ಯಂತ ಚಿಕ್ಕ ಮೂಳೆ, ಅದೇ ಫೀಮರ್ ತೊಡೆಯಲ್ಲಿರುವ ಮಾನವನ ದೇಹದ ಅತ್ಯಂತ ಉದ್ದದ ಮೂಳೆಯಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹದ SI ಏಕಮಾನ ಯಾವುದು? ಎಲೆಕ್ಟ್ರಿಕ್ ಕರೆಂಟ್ ಅನ್ನುವಂಥ ಇದರ ಒಂದು ಅಂತಾರಾಷ್ಟ್ರೀಯ ಏಕಮಾನ ಏನಾಗಿದೆ? ವೋಲ್ಟ್, ಆಂಪಿಯರ್, ಓಮ್, ವ್ಯಾಟ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಂಪಿಯರ್ ಅಂತ ಹೇಳ್ತೀವಿ ನಾವು. ಆಂಪಿಯರ್ ಏನಾಗಿದೆ? ಇಲ್ಲಿ ವಿದ್ಯುತ್ ಪ್ರವಾಹದ SI ಮಾನ ಆಗಿದೆ ಅನ್ನುವಂಥದ್ದು. ನೋಡಿ, ಇದರ ಒಂದು ವಿವರಣೆ, ವೋಲ್ಟ್ ವಿದ್ಯುತ್ ವಿಭವಾಂತರದ ಏಕಮಾನ, ಓಮು ವಿದ್ಯುತ್ ರೋಧದ ಏಕಮಾನ, ವ್ಯಾಟ್ ವಿದ್ಯುತ್ ಸಾಮರ್ಥ್ಯದ ಏಕಮಾನ. ಇವುಗಳನ್ನು ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇವುಗಳನ್ನು ಸರಿಯಾಗಿ ಒಂದು ಕಡೆ ನೋಟ್ ಮಾಡಿಕೊಂಡು ಮನನ ಮಾಡಿಕೊಳ್ರಿ. ಅಂದಾಗಲಿ ಇದು ಏನಾಗುತ್ತೆ ನಮ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನೋಡಿರಿ ಮುಂಬರುವಂಥ ಪರೀಕ್ಷೆಗಳಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಡುಗೆ ಗ್ಯಾಸ್ LPGನಲ್ಲಿರುವ ಪ್ರಮುಖ ಅನಿಲಗಳು ಯಾವ್ಯಾವು? ಮೀಥೇನ್, ಈಥೇನ್, ಬ್ಯೂಟೇನ್, ಪ್ರೋಪೇನ್ ಮತ್ತು ಎಥಿಲಿನ್, ಅಸಿಟಿಲಿನ್, ಕಾರ್ಬನ್ ಮೊನಾಕ್ಸೈಡ್. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ, ಬ್ಯೂಟೇನ್ ಮತ್ತು ಪ್ರೊಪೇನನ್ನು ನಾವಿಲ್ಲಿ ಹೆಚ್ಚಾಗಿ ನಾವು ಅಡುಗೆ ಗ್ಯಾಸ್ನಲ್ಲಿ ಕಾಣಸಿಗ್ತದೆ ಅನ್ನುವಂಥದ್ದು. LPG ಸಿಲಿಂಡರ್ನಲ್ಲಿ ಗ್ಯಾಸ್ ಸೋರಿಕೆಯನ್ನು ಪತ್ತೆ ಹಚ್ಚಲು ಎಥೈಲ್ ಮೆರ್ಕಾಪ್ಟನ್ ಎಂಬ ಕೆಟ್ಟ ವಾಸನೆಯುಳ್ಳ ರಾಸಾಯನಿಕವನ್ನು ಸೇರಿಸಲಾಗುತ್ತೆ. ಅಂದರೆ ನಾವು ಗ್ಯಾಸ್ ಲೀಕೇಜ್ ಆಗುವಾಗ ಇದು ಹೊರಗೆ ಬಂತಪ್ಪ ಅಂದರೆ ಏನಾಗುತ್ತೆ? ವಾಸನೆ ಬರುತ್ತೆ. ವಾಸನೆ ಬರೋದ್ರಿಂದ ನಮಗೇನಾಗ್ತಿದೆ? ಗ್ಯಾಸ್ ಅನ್ನುವಂಥ LPG ಅನ್ನುವಂಥದ್ದು ಹೊರ ಹೋಗ್ತಾ ಇದೆ ಅನ್ನುವಂಥ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಇದು ಬಳಸುವಂಥ ಒಂದು ರಾಸಾಯನಿಕ ಯಾವುದಪ್ಪ ಅಂದರೆ ಎಥೈಲ್ ಮೆರ್ಕಾಪ್ಟನ್ ಅನ್ನುವಂಥದ್ದು. ನೆಕ್ಸ್ಟ್ 34ನೇ ಪ್ರಶ್ನೆ, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 28ರಂದು ಯಾರ ನೆನಪಿಗಾಗಿ ಆಚರಿಸಲಾಗುತ್ತದೆ? APJ ಅಬ್ದುಲ್ ಕಲಾಂ, CV ರಾಮನ್, ಹೋಮಿ ಜಹಾಂಗೀರ್ ಬಾಬಾ, ವಿಕ್ರಮ್ ಸಾರಾಭಾಯಿ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ CV ರಾಮನ್ ಅವರ ಒಂದು ಸವಿ ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತೇವೆ. ಇದರ ಒಂದು ವಿವರಣೆ ನೋಡೋಣ. ಅಬ್ದುಲ್ ಕಲಾಂರನ್ನು ಏನಂತ ಕರಿತೇವಪ್ಪ ಅಂತಂದರೆ ಭಾರತದ ಕ್ಷಿಪಣಿಗಳ ಪಿತಾಮಹ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ ಅನ್ನುವಂಥದ್ದು. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ಮತ್ತು CV ರಾಮನ್ ಅವರಿಗೆ ಏನಾಗಿದೆ? ರಾಮನ್ ಪರಿಣಾಮ ಅಂದರೆ ರಾಮನ್ ಎಫೆಕ್ಟಿಗೋಸ್ಕರ 1930ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಅಂದರೆ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಮೊಟ್ಟ ಮೊದಲ ಭಾರತೀಯ ವಿಜ್ಞಾನಿ ಯಾರಪ್ಪ ಅಂದರೆ ಅದು CV ರಾಮನ್ ಆಗಿದ್ದಾರೆ. ಹೋಮಿ ಜಹಾಂಗೀರ್ ಬಾಬರನ್ನು ಭಾರತೀಯ ಅಣು ವಿಜ್ಞಾನದ ಪಿತಾಮಹ ಅಂತೇಳಿ ಕರಿತೀವಿ.
ಮತ್ತು ವಿಕ್ರಮ್ ಸಾರಾಭಾಯಿ ಅವರನ್ನು ಭಾರತೀಯ ಬಾಹ್ಯಾಕಾಶ ರಂಗದ ಪಿತಾಮಹ ಅಂತೇಳಿ ಕರಿತೀವಿ ಅನ್ನೋಂಥದ್ದು. ಇವು ಕೂಡ ನೀವು ಇಲ್ಲಿ ನೆನ್ಪಿಟ್ಕೊಳ್ಬೇಕು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ, ಕೇರಳ, ತಮಿಳುನಾಡು, ಗೋವಾ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ, ಕೇರಳ ರಾಜ್ಯದಲ್ಲಿ ಸೈಲೆಂಟ್ ವ್ಯಾಲಿ ಅನ್ನುವಂಥ ಒಂದು ನ್ಯಾಷನಲ್ ಪಾರ್ಕನ್ನು ನಾವಿಲ್ಲಿ ಕಾಣ್ತೀವಿ. ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿರುವ ಸೈಲೆಂಟ್ ವ್ಯಾಲಿ ನಿತ್ಯ ಹರಿದ್ವರ್ಣದ ಕಾಡುಗಳಿಗೆ ಹಾಗೂ ಸಿಂಹಬಾಲದ ಸಿಂಹವಾಲ ಮಂಗಗಳಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನಬಾರ್ಡ್ ಬ್ಯಾಂಕ್ ಯಾವುದರ ಅಭಿವೃದ್ಧಿಗೆ ಹಣಕಾಸು ನೆರವು ನೀಡುತ್ತದೆ? ಬೃಹತ್ ಕೈಗಾರಿಕೆಗಳು, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ, ರಫ್ತು ಮತ್ತು ಆಮದು, ನಗರಾಭಿವೃದ್ಧಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ನಬಾರ್ಡ್ ಏನು ಮಾಡುತ್ತಪ್ಪ ಅಂತಂದರೆ ಜನರಿಗೆ ಸಾಲವನ್ನು ಕೊಡುತ್ತೆ ಅನ್ನುವಂಥದ್ದು. ನಬಾರ್ಡ್ನ ಒಂದು ಫುಲ್ ಫಾರ್ಮ್ ಕೂಡ ಕೇಳುವಂತಹ ಚಾನ್ಸಸ್ ಇದೆ ನೋಡಿ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು. ಇದು 1982ರಲ್ಲಿ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಮಾಡಲಾಯಿತು. ಈ ರೀತಿ ಕೂಡ ಪ್ರಶ್ನೆ ಕೇಳ್ಬೋದು. ನಬಾರ್ಡ್ ಎನ್ನುವಂಥ ಒಂದು ಬ್ಯಾಂಕು ಯಾವ ಸಮಿತಿಯ ಮೇರೆಗೆ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಯಿತು? ಇದು ಶಿವರಾಮನ್ ಸಮಿತಿಯ ಮೂಲಕ ಏನಾಯಿತು ಸ್ಥಾಪನೆ ಆಯಿತು ಅನ್ನುವಂಥದ್ದು. ನೆಕ್ಸ್ಟ್ 37ನೇ ಪ್ರಶ್ನೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ಶ್ರೀಹರಿಕೋಟಾ, ತಿರುವನಂತಪುರಂ, ಬೆಂಗಳೂರು, ಹೈದರಾಬಾದ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ ಸಿ, ಬೆಂಗಳೂರಿನಲ್ಲಿ ಇಸ್ರೋದ ಇಂಡಿಯನ್ ಸ್ಪೇಸ್ ಆರ್ಗನೈಜೇಷನ್ ಅಂತ ಕರಿತೀವಿ ನಾವು, ಹೌದಾ? ಇದರ ಒಂದು ಕೇಂದ್ರ ಕಚೇರಿ ಇರುವಂಥದ್ದು ಬೆಂಗಳೂರಿನಲ್ಲಿ. ಶ್ರೀಹರಿಕೋಟಾದಲ್ಲಿ ನಾವು ಯಾವ ಒಂದು ಆಫೀಸನ್ನು ನೋಡ್ತೀವಪ್ಪ ಅಂದರೆ ಸತೀಶ್ ಧವನ್ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ಇರುವಂಥದ್ದು ಎಲ್ಲಿ ಅಂದರೆ ಅದು ಆಂಧ್ರ ಪ್ರದೇಶದಲ್ಲಿ. ತಿರುವನಂತಪುರದಲ್ಲಿ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರವನ್ನು ನಾವು ನೋಡ್ತೀವಿ ಅನ್ನುವಂಥದ್ದು. ಅಂದರೆ ವಿಕ್ರಮ್ ಸಾರಾಭಾಯಿ ಸ್ಯಾಟಲೈಟ್ ಸೆಂಟರನ್ನು ನಾವಲ್ಲಿ ನೋಡ್ತೀವಿ. ಮತ್ತು ಬೆಂಗಳೂರಿನಲ್ಲಿ ಇಸ್ರೋ ಕೇಂದ್ರ ಕಚೇರಿ ಇರುವಂಥದ್ದು ಬೆಂಗಳೂರಿನಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಪದ್ಮವಿಭೂಷಣ, ಪದ್ಮಭೂಷಣ, ಭಾರತ ರತ್ನ, ಪರಮವೀರ ಚಕ್ರ. ಇದು ಈಸಿ ಆಗಿರುವಂಥದ್ದು. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ ಆಗಿದೆ ನೋಡಿ. 1ನೇ ಶ್ರೇಷ್ಠ ನಾಗರಿಕ ಪ್ರಶಸ್ತಿ ಭಾರತ ರತ್ನ, 2ನೇದು ಪದ್ಮವಿಭೂಷಣ, 3ನೇದು ಭಾರತದ ಪದ್ಮಭೂಷಣ. ಪರಮವೀರ ಚಕ್ರವನ್ನು ಭಾರತದ ಅತ್ಯುನ್ನತ ಸೈನಿಕ ಮಿಲಿಟರಿ ಪ್ರಶಸ್ತಿಗಳಲ್ಲಿ ಕೊಡ್ತಾರೆ ಅನ್ನುವಂಥದ್ದು. ಮಿಲಿಟರಿಗೆ ಸಂಬಂಧಪಟ್ಟಿರುವಂಥದ್ದು ಯಾವುದಪ್ಪ ಅಂತಂದರೆ ಇದು ಪರಮವೀರ ಚಕ್ರ ಪ್ರಶಸ್ತಿಯಾಗಿದೆ. ನೆಕ್ಸ್ಟ್ ಕೊನೆಯ ಪ್ರಶ್ನೆಗೆ ಹೋಗೋಣ. ಇನ್ನು 39ನೇ ಪ್ರಶ್ನೆ, ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ ಕರ್ನಾಟಕದ ಯಾವ ನಗರದಲ್ಲಿದೆ? ಆಪ್ಷನ್ಸ್ ಎ, ಬೆಂಗಳೂರು, ಮೈಸೂರು, ಧಾರವಾಡ, ಮಂಗಳೂರು. ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಮೈಸೂರಿನಲ್ಲಿ ನಾವೇನು ಮಾಡ್ತೀವಿ, ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನೆಯ ಒಂದು ಆಫೀಸನ್ನು ನಾವಿಲ್ಲಿ ಕಾಣ್ತೀವಿ ಅನ್ನುವಂಥದ್ದು ನೋಡಿ. ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನುವಂಥ ಒಂದು ಎಲ್ಲಿದೆಯಪ್ಪ ಅಂತಂದರೆ ಕರ್ನಾಟಕದ ಮೈಸೂರು ಅನ್ನುವಂಥ ಊರಿನಲ್ಲಿ ನಾವು ಕಾಣ್ತೀವಿ. ಬೌದ್ಧ ಧರ್ಮದ ಗ್ರಂಥಗಳನ್ನು ಯಾವ ಭಾಷೆಯಲ್ಲಿ ರಚಿಸಲಾಗಿದೆ? ಸಂಸ್ಕೃತ ಭಾಷೆ, ಪಾಳಿ ಭಾಷೆ, ಪ್ರಾಕೃತ, ಅರ್ಧ ಮಾಗಧಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ, ಬೌದ್ಧ ಧರ್ಮದ ಎಲ್ಲ ಗ್ರಂಥಗಳನ್ನು ಪಾಳಿ ಭಾಷೆಯಲ್ಲಿ ರಚನೆಯನ್ನು ಮಾಡಲಾಗಿದೆ. ಇದರ ಒಂದು ವಿವರಣೆ ನೋಡಿ. ಪಾಳಿ ಭಾಷೆಯಲ್ಲಿ ಜೈನ ಧರ್ಮದ ಪ್ರಮುಖ ಗ್ರಂಥಗಳನ್ನು ರಚನೆ ಮಾಡಿದೆ. ಅದು ಇವುಗಳನ್ನು ತ್ರಿಪಿಟಕಗಳು ಅಂತೇಳಿ ಕರಿತೀವಿ ನಾವು. ತ್ರಿಪಿಟಕಗಳು 3 ಯಾವಪ್ಪ ಅಂತಂದರೆ ಸುತ್ತ ಪೀಠಕ, ಅಭಿಧಮ್ಮ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ, ಮತ್ತೊಂದು ವಿನಯ ಪೀಠಕ ಅಂತೇಳಿ 3 ತ್ರಿಪಿಟಕಗಳನ್ನು ನಾವಿಲ್ಲಿ ಕಾಣ್ತೀವಿ. ಸುತ್ತ ಪೀಠಕ, ಅಭಿಧಮ್ಮ, ವಿನಯ ಪೀಠಕ 3 ತ್ರಿಪಿಟಕಗಳನ್ನು ಅದು ಪಾಳಿ ಭಾಷೆಯಲ್ಲಿ ರಚನೆಯಾಗಿರುವಂಥದ್ದು. ಅದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಜೈನ ಧರ್ಮದ ಒಂದು ಪವಿತ್ರ ಗ್ರಂಥಗಳನ್ನು ಪ್ರಾಕೃತ ಭಾಷೆಯಲ್ಲಿ ರಚನೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು. ಇಷ್ಟ ಆಗಿತ್ತು ಇವತ್ತಿನ ತರಗತಿಯ ಪ್ರಮುಖ ಆಯ್ದ ಒಂದು ಪ್ರಶ್ನೆಗಳು. ಇವು ಮುಂದಿನ ಪರೀಕ್ಷೆಗಳಲ್ಲಿ ನಿರೀಕ್ಷಿತ ಪ್ರಶ್ನೆಗಳಾಗಿದ್ದಾವೆ ಅನ್ನುವಂಥದ್ದು.
ಉತ್ತಮ ಸಿದ್ಧತೆ ಮತ್ತು ಯಶಸ್ಸಿಗಾಗಿ ನಿರಂತರ ಅಭ್ಯಾಸ ಮಾಡಿ. ಆಲ್ ದ ಬೆಸ್ಟ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.